ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಇರುವಂತಹ ಒಂದು ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಯಾವ ರೀತಿ ಇರುತ್ತಂತ ನೋಡಿ. ಸ್ನೇಹಿತರೆ, ನಾನೀಗ ನಿಮಗೆ ಯಾವೊಂದು ಕಟ್ ಆಫ್ ತೋರಿಸ್ತೀನೋ ಆ ಒಂದು ಕಟ್ ಆಫ್ ನಿಮಗೆ ಈ ಇಯರ್ ಯೂಸ್ ಆಗುವಂತದ್ದು, ಈ ವರ್ಷ ನಿಮಗೆ ಯೂಸ್ ಆಗುವಂತದ್ದು ಇದೇ ಕಟ್ ಆಫ್. ಇದೇ ಕಟ್ ಆಫ್ ಯೂಸ್ ಮಾಡ್ಕೊಂಡೆ ನೀವು ಕಾಲೇಜಸ್ ಅನ್ನಾದ್ರೆ ಲಿಸ್ಟ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈಗ ಯಾವ ರೀತಿ ಏನು ಅನ್ನುವಂಥದ್ದು ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಕಟ್ ಆಫ್ ಅನ್ನುವಂಥದ್ದು ಯಾವ ರೀತಿಯಾಗಿ ಕೊಡ್ತಾರಂದ್ರೆ, ನಿಮ್ಗೆ ಕಟ್ ಆಫ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನೀವು ಮಾಡ್ತೀರಾ. ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದಾದ್ಮೇಲೆ ಫಸ್ಟ್ ರೌಂಡ್ ಕಟ್ ಆಫ್ ಕೊಡ್ತಾರೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಕೊಡ್ತಾರೆ. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ನಿಮಗೆ ಥರ್ಡ್ ರೌಂಡ್ ಕಟ್ ಆಫ್ ಆದ್ರೆ ಕೊಡ್ತಾರೆ. ಅಂದ್ರೆ ಥರ್ಡ್ ರೌಂಡ್ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಓಕೆನಾ? ನೋಡಿ ಸ್ನೇಹಿತರೆ, ಈ ಒಂದು ಕಟ್ ಆಫ್ ನಿಮಗೆ ಯೂಸ್ ಆಗಲ್ಲ. ನೀವು ಲಾಸ್ಟ್ ಇಯರ್ ಕಟ್ ಆಫ್ ಯೂಸ್ ಮಾಡಿಬಿಟ್ಟೆ ನೀವು ಒಂದು ಕಾಲೇಜಸ್ ಅನ್ನಾದ್ರೆ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ಮೇಲೆ ನಿಮಗೆ ಕಟ್ ಆಫ್ ಬಿಡುವಂತದ್ದು ಈ ವರ್ಷದ್ದು. ಓಕೆನಾ? ಪ್ರತಿ ವರ್ಷ ಅದೇ ರೀತಿಯಾಗಿ ನೋಡಿ. ಈಗ ನಿಮಗೆ UGCET 2024 ಕಟ್ ಆಫ್ ನಿಮಗೆ ಬೇಕಾಗಿಲ್ಲ. ಈಗ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಲಾಸ್ಟ್ ಇಯರ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ರ್ಯಾಂಕ್ ಗೆ ಯಾವ ಕಾಲೇಜಸ್ ಆಡ್ ಮಾಡ್ಕೋಬೇಕು, ಯಾವ ಕೋರ್ಸಸ್ ಆಡ್ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಐಡಿಯಾ ಆದ್ರೆ ಬರುತ್ತೆ. ನೋಡಿ, ನೀವು ಯಾವ ರೀತಿಯಾಗಿ 2023 ಕಟ್ ಆಫ್ ಓಪನ್ ಮಾಡ್ಕೊಳ್ಳೋದು ಫಸ್ಟ್ ರೌಂಡ್ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಸೇಮ್ KE ಅಂತ ಟೈಪ್ ಮಾಡ್ತೀರಾ ಯಾವುದೋ ಒಂದು ಬ್ರೌಸರ್ ಅಲ್ಲಿ. ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಲೈನ್ಸ್ ಇರುತ್ತೆ. ಅಡ್ಮಿಷನ್ ಸೆಕ್ಷನ್ ಹೋಗ್ತೀರಾ. ಇಲ್ಲಿ UGCET 2024 ಮೇಲೆ ಕ್ಲಿಕ್ ಮಾಡಬೇಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ. ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ 2023 2022 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ UGCET 2023 ಅಂತ ಒಂದು ಆಪ್ಷನ್ ತೋರಿಸುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಇಲ್ಲಿ ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. UGCET 2023 ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಬೇಡಿ. ಸ್ನೇಹಿತರೆ, ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದಾಗ ನಿಮ್ಗೆ ಇಲ್ಲಿ UGCET 2023 ಫಸ್ಟ್ ರೌಂಡ್ ಕಟ್ ಆಫ್ 17/8/2023 ಅಲ್ಲಿ ಬಂದಿರುವಂತದ್ದು. ಈ ಒಂದು ಕಟ್ ಆಫ್ ನೋಡೇನೆ ನೀವು ಈ ವರ್ಷ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಮಾಡಿ. ಸ್ನೇಹಿತರೆ ನೋಡಿ, ಈ ಒಂದು ಕಟ್ ಆಫ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. UGCET 2023 ಫಸ್ಟ್ ರೌಂಡ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಂಜಿನಿಯರಿಂಗ್ ಜನರಲ್ ಕಟ್ ಆಫ್ ಅಂತ ಇರುತ್ತೆ, ಇಂಜಿನಿಯರಿಂಗ್ HK ಕಟ್ ಆಫ್ ಅಂತ ಇರುತ್ತೆ. ಓಕೆನಾ? ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಜನರಲ್ ಕಟ್ ಆಫ್ ಅಂತ ಇರುತ್ತೆ. ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ HK ಕಟ್ ಆಫ್, ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ ಕಟ್ ಆಫ್ ಇರುತ್ತೆ. ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ HK ಕಟ್ ಆಫ್ ಇರುತ್ತೆ. ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ ಪ್ರಾಕ್ಟಿಕಲ್ ಅಗ್ರಿಕಲ್ಚರಿಸ್ಟ್ ಕೋಟಾ ಕಟ್ ಆಫ್ ಅಂತ ಇರುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಗೆ ಎಲ್ಲರಿಗೂ ಕಟ್ ಆಫ್ ಆದ್ರೆ ಬಿಡ್ತಾರೆ. ಇಲ್ಲಿ ನಾನು ನಿಮ್ಗೆ ಮೊದಲನೇದಾಗಿ ಯಾವ ರೀತಿಯಾಗಿ ನೀವು ಕಟ್ ಆಫ್ ಅನ್ನು ನೋಡೋದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಗೆ ಇಂಜಿನಿಯರಿಂಗ್ ಜನರಲ್ ಕಟ್ ಆಫ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ನೀವೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಒಂದು ಕಾಲೇಜ್ಗಾದ್ರೆ ತೋರಿಸ್ತೀನಿ ನೀವು ಯಾವ ರೀತಿ ನೋಡೋದು ಅಂತ. ನೋಡಿ, ಇಲ್ಲಿ ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2023 ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ವಿದ್ಯಾರ್ಥಿಗಳಲ್ಲಿ UVCE ಕಾಲೇಜ್ ಅನ್ನುವಂಥದ್ದು ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ಬೆಂಗಳೂರಲ್ಲಿ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಬೆಂಗಳೂರಲ್ಲಿ ಇರುವಂತಹ ಗವರ್ನಮೆಂಟ್ ಕಾಲೇಜು. ಓಕೆನಾ? ಈ ಕಾಲೇಜಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಬೇಕು ಅನ್ಕೊಳ್ಳಿ ವಿದ್ಯಾರ್ಥಿಗಳಿಗೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಬೇಕಂದ್ರೆ ಒನ್ ಜನರಲ್ ವಿದ್ಯಾರ್ಥಿಗಳಿಗೆ 9507 ಕಟ್ ಆಫ್ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕಂದ್ರೆ, ನಿಮ್ಮದೇನಾದ್ರೂ ರ್ಯಾಂಕ್ 9507ಕ್ಕಿಂತ ಕಡಿಮೆ ಇದ್ರೆ ನಿಮ್ಗೆ ಸಿಗುವಂತಹ ಚಾನ್ಸಸ್ ಆದ್ರೆ ಇರುತ್ತೆ. ಆ ರೀತಿಯಾಗಿ ನೀವು ಕಟ್ ಆಫ್ ನೋಡ್ಕೋಬೇಕು. ಈಗ 9507 ಕೊಟ್ಟವ್ರೆ ಒನ್ ಜನರಲ್ಗೆ AI ಕೋರ್ಸ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗೆ. ನಿಮ್ದೊಂದು ರ್ಯಾಂಕಿಂಗ್ ಬಂದ್ಬಿಟ್ಟು 9507 ಮೇಲೆ ಒಂದು 10,000ನೋ 15,000ನೋ 20,000ನೋ ನಿಮ್ದೇನಾದ್ರೂ ರ್ಯಾಂಕಿಂಗ್ ಇದೆ ಅಂದ್ರೆ ಸ್ವಲ್ಪ ಸಿಗುವಂತದ್ದು ಕಡಿಮೆ ಒನ್ ಜನರಲ್ ವಿದ್ಯಾರ್ಥಿಗಳಿಗೆ. ಆ ರೀತಿಯಾಗಿ ನೀವು ನೋಡ್ಕೋಬೇಕು. ಅದೇ ರೀತಿಯಾಗಿ ಒನ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಒನ್ ರೂರಲ್ ವಿದ್ಯಾರ್ಥಿಗಳು, 2A ಜನರಲ್ ವಿದ್ಯಾರ್ಥಿಗಳು, 2A ಕನ್ನಡ ಮೀಡಿಯಂ, 2A 6, 2B ಜನರಲ್, 2B ಕನ್ನಡ ಮೀಡಿಯಂ, 2B ರೂರಲ್, 3A ಜನರಲ್, 3A ಕನ್ನಡ ಮೀಡಿಯಂ, 3A ರೂರಲ್, 3B ಜನರಲ್, 3B ಕನ್ನಡ ಮೀಡಿಯಂ, 3B ರೂರಲ್, ಮತ್ತೆ GM ವಿದ್ಯಾರ್ಥಿಗಳು, GMK ವಿದ್ಯಾರ್ಥಿಗಳು, GM6, SC ಜನರಲ್, SC ಕನ್ನಡ ಮೀಡಿಯಂ, SC ರೂರಲ್, ST ಜನರಲ್, ST ಕನ್ನಡ ಮೀಡಿಯಂ, ST ರೂರಲ್, ಈ ರೀತಿಯಾಗಿ ಎಲ್ಲಾ ಕ್ಯಾಟಗರಿಗೆ ಎಲ್ಲಾ ಕಾಲೇಜಸ್ ಅಲ್ಲೂ ಎಲ್ಲಾ ಕೋರ್ಸ್ಗೆ ಕಟ್ ಆಫ್ ಆದ್ರೆ ಇದೆ ಇಲ್ಲಿ. ಓಕೆನಾ? ನೀವು ಕಟ್ ಆಫ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಚಿಕ್ಕದಾಗಿದೆ, ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಈಗ ವಿಡಿಯೋದಲ್ಲಿ ನೋಡುವಾಗ. ನಾನು ನಿಮ್ಗೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಹೇಳಿದೀನಿ. ಆ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಬಿಟ್ಟು ನಿಮ್ಮ ಒಂದು ರ್ಯಾಂಕ್ ಅನ್ನ ನೋಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನಿಮ್ಮ ಒಂದು ರ್ಯಾಂಕ್ ಈಗ ನಾನು ನಿಮ್ಗೆ ಇಲ್ಲಿ ತೋರಿಸಿದೆ ಅಲ್ಲ, ಮೊದಲನೇದಾಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಇದೇ ರೀತಿಯಾಗಿ ನಿಮ್ಗೆ
ನೋಡಿ ಎಲೆಕ್ಟ್ರಾನಿಕ್ಸ್ಗೆ ಹೇಳ್ತೀನಿ. ಇಸಿ ಎಲೆಕ್ಟ್ರಾನಿಕ್ಸ್ಗೆ ಒಂದ್ ಜನರಲ್ ವಿದ್ಯಾರ್ಥಿಗಳಿಗೆ 15,177 ರ್ಯಾಂಕಿಂಗ್ ಇದ್ರೂ ಕೂಡ ನಿಮ್ಗೆ ಸಿಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಕಡಿಮೆ ಎಷ್ಟೇ ರ್ಯಾಂಕಿಂಗ್ ಇದ್ರೂ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಈಗ ಇಲ್ಲಿ 15,177 ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ದು 20,000 ರ್ಯಾಂಕಿಂಗ್ ಇತ್ತ, ನೀವು ಈ ಕಾಲೇಜನ್ನ ಆಪ್ಷನ್ ಎಂಟ್ರಿ ಮಾಡುವಾಗ ಕೊಡಬಹುದು ನಿಮ್ದು ಅಷ್ಟು, ಅದಕ್ಕಿಂತ ರ್ಯಾಂಕಿಂಗ್ ಜಾಸ್ತಿ ಇದ್ರು ಆದ್ರೆ ನಿಮ್ಗೆ ಸೀಟ್ ಸಿಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅದೇ ಇಷ್ಟೇನಾದ್ರೂ ರ್ಯಾಂಕಿಂಗ್ ಇದ್ರೆ ನಿಮ್ಗೆ ವಿದ್ಯಾರ್ಥಿಗಳಿಗೆ 15,177, ಅದಕ್ಕಿಂತ ಕಡಿಮೆ ಎಷ್ಟೇ ರ್ಯಾಂಕಿಂಗ್ ಇದ್ರು ನಿಮ್ಗೆ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಆ ರೀತಿಯಾಗಿ ಓಕೆನಾ. ಈ ರೀತಿಯಾಗಿ ನೀವು ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ನೀವು ಕಾಲೇಜಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ನಿಮ್ಮ ರ್ಯಾಂಕ್ಗೆ ಸೀಟ್ ಸಿಗಬಹುದು ಅನ್ನುವಂತಹ ಐಡಿಯಾ ಆದ್ರೆ ಬರುತ್ತೆ ನಿಮ್ಗೆ. ಓಕೆನಾ. ನಿಮ್ಗೆ ಕಟ್ ಆಫ್ ಬಗ್ಗೆ ಇನ್ನೂ ಡೀಟೈಲ್ ವಿಡಿಯೋ ಬೇಕು ಅನ್ನೋದಾದ್ರೆ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ನಿಮ್ಗೆ ನಾಳೆ ಒಂದು ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ. ಓಕೆನಾ. ಕಟ್ ಆಫ್ ಡೀಟೈಲ್ ಆಗಿ ನಿಮ್ಗೆ ಎಲ್ಲಾ ಕಾಲೇಜಸ್ ಒಂದು ಲೈವ್ ವಿಡಿಯೋನೇ ಮಾಡ್ಬಿಡ್ತೀನಿ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.